ಪಡುಬಿದ್ರಿ ರೋಟರಿ ಕ್ಲಬ್ ಸಹಯೋಗದೊಂದಿಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಸಹಕಾರ ಯೋಗ ಸಂಭ್ರಮ ಕಾರ್ಯಕ್ರಮವು ಪಡುಬಿದ್ರಿ ಸಹಕಾರಿ ವ್ಯಾವಸಾಯಿಕ ಸೊಸೈಟಿಯ ಸಹಕಾರ ಸೌಧದ ಸಭಾಂಗಣದಲ್ಲಿ ನಡೆಯಿತು. ಡಾಕ್ಟರ್ ನಾರಾಯಣ ಟಿ ಅಂಚನ್ ಅವರು ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ವಯಸ್ಸಿನವರು ಬಿಪಿ, ಕೊಲೆಸ್ಟ್ರಾಲ್ ಮತ್ತು ಶುಗರ್ನಿಂದ ಬಳಲುತ್ತಿರುವವರು ಹೆಚ್ಚಾಗುತ್ತಿದ್ದಾರೆ. ಇದಕ್ಕೆ ಕಾರಣ ನಮ್ಮ ದೈನಂದಿನ ಆಹಾರ ಪದ್ಧತಿ ಹಾಗೂ ದೇಹವನ್ನು ದಂಡಿಸದೇ ಇರುವುದು. ದಿನದಲ್ಲಿ 1 ಗಂಟೆಯನ್ನು ಯೋಗಕ್ಕಾಗಿ ಮೀಸಲಿಟ್ಟರೆ ಆರೋಗ್ಯ ವೃದ್ಧಿಸುವುದಲ್ಲದೆ ದಿನವಿಡೀ ಲವಲವಿಕೆಯಿಂದ ಮಾನಸಿಕವಾಗಿ, ದೈಹಿಕವಾಗಿ ಸದೃಢವಾಗಲು ಸಾಧ್ಯವಾಗುತ್ತದೆ ಎಂದರು. ಪ್ರಾಯದ ಸಂಧಿಸಬಹುದು ಸಣ್ಣ ಮಕ್ಕಳನ್ನು ಅಂತ ಹೇಳಿದರೆ ಅವರ ಮಕ್ಕಳನ್ನು ಕರ್ಕೊಂಡು ಬರುವಂಥ ಪರಿಸ್ಥಿತಿ. ಇದು ಯಾಕೆ ಹೀಗೆ ಆಗ್ತಾ ಇದೆ ಅಂತ ಹೇಳಿದರೆ ಈ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳ್ತೇವೆ. ಈ ನಮ್ಮ ಈಗಿನ ಒಂದು ಆರೋಗ್ಯದ ಅಥವಾ ಈ ವ್ಯಾಯಾಮ ಇಲ್ಲದೇ ಇರುವುದರಿಂದ ಇಂತಹ ಒಂದು ಸಮಸ್ಯೆ ನಾವು ಎದುರಿಸ್ತಾ ಇದ್ದೇವೆ. ವಿಶೇಷವಾಗಿ ನಾವು ಯುವಜನರಲ್ಲಿ ನೋಡಬೇಕಾದ್ರೆ ಹೆಚ್ಚಾಗಿ ಯಾವುದೇ ಒಂದು ಆಸನಗಳನ್ನಾಗಲಿ ಅಥವಾ ಯಾವ ಎಕ್ಸಸೈಸ್ ಇಲ್ಲದೆ ಕೂತಲ್ಲೇ ಕೂತು ಟಿವಿ ನೋಡುವಂತಹದ್ದು ಅಥವಾ ಮೊಬೈಲ್ ನೋಡುವಂತಹದ್ದು, ಅವರಿಗೆ ದೇಹದ ಒಂದು ಚಲನೆ ಇಲ್ಲ, ಅಂದರೆ ಕೂತಲ್ಲೇ ಕೂತಿರ್ತಾರೆ. ಇದರಿಂದ ಏನಾಗ್ತದೆ ಅಂತ ಹೇಳಿದರೆ ದೇಹದ ಅಂಗಾಂಗಗಳು ಅವುಗಳು ಯಾವುದೇ ರೀತಿಯ ಒಂದು ಎನರ್ಜಿಯನ್ನು ಉತ್ಪಾದನೆ ಮಾಡದೆ ಅವು ಅಲ್ಲಿಂದಲ್ಲಿಗೆ ಸ್ಥಗಿತಗೊಳ್ಳುವಂಥ ಒಂದು ಪರಿಸ್ಥಿತಿ ಆಗಿದೆ. ಇದರಿಂದ ಕೊಲೆಸ್ಟ್ರಾಲ್ ಹೆಚ್ಚಾಗುವುದು, ಶುಗರ್ ಹೆಚ್ಚಾಗುವುದು, ಬಿಪಿ ಹೆಚ್ಚಾಗುವುದು ಅಂತ ಸಮಸ್ಯೆ ಬರ್ತದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಡುಬಿದ್ರಿ ಸಹಕಾರಿ ವ್ಯಾವಸಾಯಿಕ ಸೊಸೈಟಿಯ ಅಧ್ಯಕ್ಷರಾದ ವೈ ಸುಧೀರ್ ಕುಮಾರ್ ಅವರು ವಹಿಸಿ ಮಾತನಾಡಿ, ನಮ್ಮ ಸಂಸ್ಥೆಯ ಸಿಬ್ಬಂದಿಗಳು ಅಧಿಕ ಒತ್ತಡದಲ್ಲಿ ಕೆಲಸ ನಿರ್ವಹಿಸುವುದರಿಂದ ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತದೆ. ಅದಕ್ಕಾಗಿ ಮಾನಸಿಕ ಒತ್ತಡ ಹಾಗೂ ದೇಹದ ಸಮತೋಲನವನ್ನು ಕಾಯ್ದುಕೊಳ್ಳಲು ಯೋಗ ಉತ್ತಮ ಪರಿಹಾರವಾಗಿದೆ ಎಂದರು. ಆದರೆ ಪ್ರಸ್ತುತ ಇಂದಿನ ಸಮಯದಲ್ಲಿ ಯೋಗ ಪ್ರತಿಯೊಬ್ಬರಿಗೂ ಅಗತ್ಯ. ಆದರೆ ಅದರಲ್ಲಿ ಸಹ ನಮ್ಮ ಸಿಬ್ಬಂದಿ ವರ್ಗಕ್ಕೆ ಯೋಗ ಭಾಳ ಮುಖ್ಯ. ಭಾಳ ಈ ಜನವರಿಯಿಂದ ಮಾರ್ಚ್ವರೆಗೆ ಭಾಳ ಫುಲ್ಲು ಟೆನ್ಷನ್ ಇರ್ತದೆ. ರಿಕವರಿ ಸಾಲ ಅದಂತೆಲ್ಲ ಅವರಿಗೆ ಫೋನ್ ಮಾಡೋದು, ಇವರಿಗೆ ಫೋನ್ ಮಾಡೋದು, ಅವರು ಇವರಿಗೆ ಬೈಯೋದು, ಅವರಿಗೆ ಬೈಯೋದು ಅಂತ ಎಲ್ಲ ಫುಲ್ಲು ಟೆನ್ಷನಲ್ಲಿ ಇರ್ತೀವಿ. ಆ ಟೆನ್ಷನ್ ಕಡಿಮೆ ಮಾಡಲಿಕ್ಕೆ ಇದು ಭಾಳ ಮುಖ್ಯ. ಆ್ಯಕ್ಚುಲಿ ನಾವು ಇದನ್ನು ಇನ್ನೊಂದು ಜನವರಿಯಲ್ಲಿ ಮಾಡೋದು, ನಿಮಗೆ ಮಾಡಬೇಕು. ಇವತ್ತು ನೀವು ಕಲ್ತದನ್ನು ಈ ಮನೆಯಲ್ಲಿ ಪ್ರತಿಷ್ಠೆ ಮಾಡಬೇಕು. ನೆಕ್ಸ್ಟ್ ನಾವು ಜನವರಿಯಲ್ಲಿ ಗುಣಮೆ ಮಾಡಬೇಕು. ನೀವು ನೆಕ್ಸ್ಟ್ ರಿಕವರಿ ಇನ್ನೊಂದು ಸ್ವಲ್ಪ ಹೆಚ್ಚಾಗಬೇಕು ನಿಮ್ಮೆಲ್ಲ. ಯಾಕಂದರೆ ಅದು ನಿಮಗೆ ಪೇಷನ್ಸ್ ಬೇಕಲ್ಲಿ. ಯಾಕಂದ್ರೆ ನೀವು ಬೆಳಿಗ್ಗೆಯಿಂದೆಲ್ಲ ಫೋನ್ ಮಾಡಿ 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 ಅವರು ಮಾತಾಡೋದು ನೀವು ಸಹ ಮಾತಾಡ್ತೀವಿ ಕಡೆಗೆ. ಅದನ್ನು ನೀವು ಕಂಟ್ರೋಲ್ ಇಡಬೇಕಾದ್ರೆ ನಿಮ್ಮ ಇದನ್ನು ಅದು ಯೋಗದಿಂದ ಸಾಧ್ಯ ಅಂತ. ಆದ್ದರಿಂದ ಈ ಯೋಗ ಕ್ಲಾಸ್ ಇವತ್ತು ನಾವು ನಮ್ಮ ಸಿಬ್ಬಂದಿ ವರ್ಗಕ್ಕೆ ಅದು ನಾನು ರೋಟರಿ ಅಧ್ಯಕ್ಷ ಅದನ್ನು ನಮ್ಮ ರೋಟರಿ ಸಹ ಇದರೊಟ್ಟಿಗೆ ಒಂದು ಸಹಾಯವನ್ನು ಪಡ್ಕೊಂಡಿದ್ದೆ ಇದರೊಟ್ಟಿಗೆ. ಯಾಕಂದರೆ ಈ ಕಾರ್ಯಕ್ರಮಗಳು ಮುಂದಿನ ದಿನದಲ್ಲಿ ನಮ್ಮ ವ್ಯಕ್ತಿಗಳಿಗೆ, ನಮ್ಮ ಸಿಬ್ಬಂದಿ ವರ್ಗಕ್ಕೆ ಎಷ್ಟು ಪ್ರಯೋಜನ ಆಗ್ತದೆ ಅಂತ ನಾವು ನೋಡಬೇಕಾಗ್ತದೆ. ಯೋಗ ತರಬೇತುದಾರರಾದ ಡಾಕ್ಟರ್ ಸುಪ್ರಭಾ ಅವರು ಯೋಗ ಶಿಬಿರಾರ್ಥಿಗಳಿಗೆ ಯೋಗ ತರಬೇತಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಪಡುಬಿದ್ರಿ ಸಹಕಾರಿ ವ್ಯಾವಸಾಯಿಕ ಸೊಸೈಟಿ ಅಧ್ಯಕ್ಷ ವೈ ಸುಧೀರ್ ಕುಮಾರ್, ಉಪಾಧ್ಯಕ್ಷ ಗುರುರಾಜ ಪೂಜಾರಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಿಶ್ಮಿತಾ ಪಿಎಚ್, ನಿರ್ದೇಶಕರಾದ ಗಿರೀಶ್ ಪಲಿಮಾರು, ವಾಸುದೇವ ಪಲಿಮಾರು, ವೈಜಿ ರಸೂಲ್, ಯಶವಂತ್, ಶಿವರಾಮ ಶೆಟ್ಟಿ, ಸುಚರಿತಾ ಎಲ್ ಅಮೀನ್, ಮಾಧವ ಆಚಾರ್ಯ ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರಿ.